ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಲೋಕ ಕಲ್ಯಾಣಕ್ಕಾಗಿ ಹಾಗೂ ಭಕ್ತರ ಪಾಪಗಳು ನಿವಾರಣೆಯಾಗಿ ಸಕಲ ಸುಖ ಪ್ರಾಪ್ತಿಯಾಗಲೆಂದು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಸಕಲ ಭಕ್ತಾದಿಗಳೊಂದಿಗೆ ಪುಣ್ಯ ಸ್ನಾನ ಜರುಗಿದೆ. ಇಂದು ಸಂಕ್ರಾಂತಿ ದಿನದಂದು ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸುವ ಶುಭ ದಿನ. ಭಕ್ತರು ಸಂಕ್ರಾಂತಿ ದಿನದಂದು ಪುಣ್ಯಕ್ಷೇತ್ರಗಳ ನದಿಯ ತೀರದಲ್ಲಿ ಜಗದ್ಗುರುಗಳ ಪಾದದಿಂದ ನೀರು ಹಾಕಿಕೊಳ್ಳುವುದರಿಂದ ಭಕ್ತರ ಸಕಲ ತೊಂದರೆಗಳು ನಿವಾರಣೆಯಾಗಿ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಲೋಕ ಕಲ್ಯಾಣಕ್ಕಾಗಿ ಶ್ರೀಶೈಲ ಜಗದ್ಗುರುಗಳ ಲೋಕ ಕಲ್ಯಾಣಕ್ಕಾಗಿ ಕೃಷ್ಣಾ ನದಿಯ ತೀರದಲ್ಲಿ ಪುಣ್ಯ ಜರುಗಿತು ಹಾಗೂ ಸುಮಾರು 2,000 ಭಕ್ತರು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಪಾವನರಾದರು. ಬಳಿಕ ಭಕ್ತರ ಉದ್ಧಾರಕ್ಕಾಗಿ ಶ್ರೀಶೈಲ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಜರುಗಿತು. ಬಳಿಕ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. बृहस्पतये मधुमामदाभ्यः इष्टलिंग परमात्मने नमो नमः. शर्करोदकेन स्नापयामि शर्कर स्नानानन्तरं सद्योजातमन्त्रेण शुद्धोदकेन स्नापयामि. ಉಲ್ಲೇಖನವಿದ್ದಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಇವತ್ತು ಸಂಕ್ರಾಂತಿಯ ಶುಭ ಪರ್ವ ದಿನ. ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಲೋಕ ಕಲ್ಯಾಣಾರ್ಥವಾಗಿ ಆನಂತರ ಬಂದಂಥ ಎಲ್ಲ ಭಕ್ತರ ಪಾಪ ನಿವಾರಣೆಗಾಗಿ ಅವರು ಮಾಡಿರುವಂಥ ಎಲ್ಲ ಪಾಪ ಕರ್ಮಗಳ ನಿವಾರಣೆಯಾಗಿ ಶುಭ ಪ್ರಾಪ್ತಿಯಾಗಲಿ ಅನ್ನುವಂಥ ದೃಷ್ಟಿಯಿಂದ ಕೃಷ್ಣಾ ನದಿಯ ತೀರದಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಈ ಸಂಕ್ರಾಂತಿ ಅನ್ನೋದು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬದಲಾಗುವಂಥದ್ದು. ಈ ಸೂರ್ಯ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸುವಂತಹ ಒಂದು ಇವತ್ತು ಶುಭ ದಿನ, ಪ್ರಾರಂಭದ ದಿನ. ಹಾಗಾಗಿ ಯಾರು ಈ ಒಂದು ಸಂಕ್ರಾಂತಿಯ ಶುಭ ಪರ್ವ ದಿನದಲ್ಲಿ, ಮಕರ ಸಂಕ್ರಾಂತಿಯ ದಿನದಲ್ಲಿ ಪುಣ್ಯ ನದಿ ಕ್ಷೇತ್ರಗಳಲ್ಲಿ ಸ್ನಾನ ಮಾಡ್ತಾರೋ, ಅದರಲ್ಲಿ ಪೂಜ್ಯರು ಜಗದ್ಗುರುಗಳು ಗುರುಗಳ ಪಾದದ ನೀರನ್ನು ತಮ್ಮ ತಲೆಯ ಮೇಲೆ ಯಾರು ಹಾಕೋತಾರೋ ಅವರ ಅಘ ನಿವಾರಣೆ ಆಕೈತೆ ಅಂತ ಹೇಳ್ತಾರೆ. ಅಘ ಅಂದರೆ ಸಂಸ್ಕೃತದಲ್ಲಿ ಪಾಪ ಅನ್ನೋದರಿಂದ ಅಘಮರ್ಷಣ ಸೂಕ್ತವನ್ನು ಉಚ್ಚಾರ ಮಾಡ್ತಾ ಜಗದ್ಗುರುಗಳವರು ಎಲ್ಲ ಭಕ್ತರಿಗೆ ಮಹಾ ಸಂಪ್ರೋಕ್ಷಣೆಯನ್ನು ಮಾಡ್ತಾರೆ. ಅವರು ಪಾದೋದಕದಿಂದ ಎಲ್ಲರನ್ನ ಸ್ನಾನ ಮಾಡಿಸ್ತಾರೆ. ಹಾಗಾಗಿ ಈ ಒಂದು ಪುಣ್ಯ ಸಂದರ್ಭದಲ್ಲಿ ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ಎಲ್ಲ ಪಾಪಗಳ ನಿವಾರಣೆ ಆಗಿ ಪುಣ್ಯ ಪ್ರಾಪ್ತಿ ಆಗ್ತದೆ. ಈ ಒಂದು ಶುಭ ಸಂದರ್ಭದಲ್ಲಿ ಸುಮಾರು 2,000ರಷ್ಟು ಜನ ಈಗಾಗಲೇ ಸುತ್ತಮುತ್ತಲಿನ ಹಳ್ಳಿಯಿಂದಾಗಿರ್ಬೋದು, ಜಗದ್ಗುರುಗಳ ಭಕ್ತರಾಗಿರ್ಬೋದು, ಆನಂತರ ತಿಳಿದೇ ಇರುವಂತಹ ಮಾಡಿರುವಂಥ ಪಾಪಗಳನ್ನು ಪರಿಹರಿಸ್ಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದಲೂ ಕೂಡ ಅನೇಕ ಜನರು ಇಲ್ಲಿ ಭಕ್ತರು ಬರ್ತಾರೆ. ಬಂದು ಜಗದ್ಗುರುಗಳ ಜೊತೆಗೆ ಪುಣ್ಯ ನದಿ ಸ್ನಾನವನ್ನು ಪೂರೈಸ್ತಾರೆ. ಪುಣ್ಯ ನದಿ ಸ್ನಾನದ ಜೊತೆಗೆ ನದಿ ತೀರದಲ್ಲಿಯೇ ಜಗದ್ಗುರುಗಳು ಹಾಗೂ ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಂಬಿಕಾ ನಗರದ ಶ್ರೀಗಳು ಶ್ರೀಕಾಂತ್ ಉಮಾರಾಣಿ, ಶಿವಾನಂದ ಹಂಜಿ, ಪ್ರಕಾಶ್ ಮಿರ್ಜಿ, ರವಿ ಮಿರ್ಜಿ, ಸುಭಾಷ್ ಮಿರ್ಜಿ, ಶಿವಗೌಡ ಪಾಟೀಲ್, ತಿಪ್ಪಣ್ಣ ಪಾಟೀಲ್, ಕುಮಾರ್ ಪಾಟೀಲ್, ಮಹೇಶ್ ಮಿರ್ಜಿ, ಕಲ್ಲಗೌಡ ಪಾಟೀಲ್, ಪುಟ್ಟಣ್ಣ ಪಾಟೀಲ್ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.